ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ಇವಾಗ ಗಣೇಶನ ಹಬ್ಬ ಬರ್ತಾಯಿದೆ. ಅದಕ್ಕಾಗಿ ವಿಶೇಷವಾಗಿ ಗಣೇಶನಿಗೆ ಇಷ್ಟವಾಗಿರುವಂತಹ ಅರಳಿನ ಪಂಚಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ನಾನು ಒಂದು ಬಟ್ಲು ಹರಳು ತೊಗೊಂಡಿದ್ದೀನಿ. ಹರಳು ಅಂದರೆ ಇದು ಭತ್ತದ ಹರಳು. ಭತ್ತದಲ್ಲಿ ಮಾಡುವಂಥದ್ದು. ಇದು ಗೌರಿ ಹಬ್ಬ, ಗಣೇಶನ ಹಬ್ಬಕ್ಕೆ ವಿಶೇಷವಾಗಿ ಬಳಸ್ತೀವಿ. ಇದು ಗೌರಿ ಹಬ್ಬಕ್ಕೆ ತುಂಬಾ ವಿಶೇಷವಾಗಿ ಬೇಕೇ ಬೇಕು. ಹಾಗೆ ಗಣೇಶನಿಗೂ ಸಹ ಇದು ಪಂಚಕಜ್ಜಾಯ ತುಂಬ ಇಷ್ಟ. ಹಾಗಾಗಿ ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ಗರ್ಜಿಕಾಯಿ ಒಬ್ಬಟ್ಟಿಗಿಂತ ಇದು ಬೇಗ ದೇವ್ರ ನೈವೇದ್ಯಕ್ಕೆ ಮಾಡ್ಕೋಬೋದು. ನೋಡೋಣ ಬನ್ನಿ. ಒಂದು ಬಟ್ಲಾಗೋಷ್ಟು ಹರಳು ತೊಗೊಂಡಿದ್ದೀನಿ, ಭತ್ತದ ಹರಳು. 1 ಕಪ್ಪು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಎಳ್ಳು ಹಾಗೂ ಕಪ್ಪು ಬೆಲ್ಲದ ಒಂದು ಪಾನಕ ತೊಗೊಂಡಿದ್ದೀನಿ ನಾನು. ನೀವು ಬಿಳಿ ಬೆಲ್ಲದ ಪಾನಕನಾದ್ರೂ ತೊಗೋಬೋದು ಅಥವಾ ಬೆಲ್ಲದ ಪುಡಿ, ಸಕ್ಕರೆ ಯಾವುದಾದ್ರೂ ಬಳಸ್ಕೋಬೋದು ಸ್ವೀಟಿಗೆ. ನಾನು ಕಪ್ಪು ಬೆಲ್ಲದ ಪಾನಕ ತೊಗೊಂಡಿದ್ದೀನಿ. ನೋಡಿ, ಎಳ್ಳನ್ನು ಈ ಥರ ಸಿಮ್ಮಲ್ಲಿ ಹುರ್ಕೋಬೇಕಾಗುತ್ತೆ. ಕಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ಸೋಸ್ಕೊಂಡು ನೀಟಾಗಿ ಈ ಥರ ಸಿಮ್ಮಲ್ಲಿ ಹುರ್ಕೊಳ್ಳಿ. ಈಗ ಇದಕ್ಕೆ ನೋಡಿ, ಒಂದು ಬಟ್ಲು ಹರಳು ತೊಗೊಂಡಿದ್ನಲ್ಲ, ಅದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಿಢೀರಂತ ಮಾಡ್ಕೋಬೋದು. ಕೆಲಸಕ್ಕೆ ಹೋಗೋಂಥವ್ರು, ದೇವ್ರ ನೈವೇದ್ಯಕ್ಕೆ ಕಷ್ಟ ಆಗೋಂಥವ್ರು ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಏಲಕ್ಕಿ, ಹರಳು, ಭತ್ತದ ಹರಳು. ನಾವು ಗೌರಮ್ಮನ ಪೂಜೆಗೆ ಇದು ವಿಶೇಷವಾಗಿ ಮಾಡ್ಕೊಳ್ತೀವಿ. ಗಣೇಶನ ಹಬ್ಬಗೂ ಸಹ ಈ ಥರ ನೈವೇದ್ಯವನ್ನು ಮಾಡ್ತೀವಿ. ಈಗ ಹುರಿದಂತಹ ಎಳ್ಳನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ, ಬೆಲ್ಲದ ಪಾನಕ, ಕಪ್ಪು ಬೆಲ್ಲದ ಪಾನಕ ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಕಪ್ಪು ಬೆಲ್ಲ. ಹಾಗಾಗಿ ಮನೇಲೇ ಮಾಡಿಟ್ಕೊಂಡಿರೋಂಥದ್ದು ಕಾಯಿಸ್ಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಂಡಿರ್ತೀನಿ. ಬೇಕಾದಾಗ ಈ ಥರ ಸ್ವೀಟ್ ಮಾಡಬೇಕಾದ್ರೆ ಬಳಸ್ಕೊತೀವಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲಸಕ್ಕೆ ಹೋಗೋಂಥವ್ರು ದಿಢೀರಂತ ಈ ಒಂದು ನೈವೇದ್ಯವನ್ನು ತಯಾರಿಸ್ಕೋಬೋದು. ಗರ್ಜಿಕಾಯಿ, ಒಬ್ಬಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ ಗಣೇಶನ ಹಬ್ಬದಲ್ಲಿ ವಿಶೇಷವಾಗಿ ಇದು ಮುಖ್ಯವಾಗಿ ಗಣೇಶನಿಗೆ ತುಂಬ ಇಷ್ಟ. ಗಣಪತಿ ಹೋಮಗಳಿಗೆಲ್ಲ ಹರಳನ್ನು ಬಳಸ್ತಾರೆ. ಹಾಗಾಗಿ ಹರಳು ಗಣೇಶ ಗೌರಿ ಹಬ್ಬದಲ್ಲಿ ನಾವು ಒಂದು 5 kg 10 kgನ ಹಳ್ಳಿ ಕಡೆ ಹುರಿಸ್ಕೊಳ್ತೀವಿ. ಭತ್ತದಲ್ಲಿ ಇದು ಮರಳಲ್ಲಿ ಹುರಿತಾರೆ. ಭತ್ತನ ಮರಳಲ್ಲಿ ಹುರಿದಾಗ ಈ ಥರ ಹರಳು ಆಗುತ್ತೆ. ಹಾಗಾಗಿ ಭತ್ತದ ಹರಳು ಅಂತ ಹೇಳ್ತೀವಿ. ಗೌರಿ ಹಬ್ಬ ಬಂತು ಅಂತಂದರೆ ಈ ಥರ ಹರಳನ್ನು ಮನೇಲೇ ಬೆಳೆದಂತಹ ಭತ್ತ ತಗೊಂಡೋಗ್ಬಿಟ್ಟು ಬಿಡಿಸ್ಕೊಬರ್ತಾರೆ. ಅದರಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಭತ್ತ ಅದರಿಂದ ಮಾಡಿದಂತಹ ಹರಳಿಂದ ಈ ಥರ ನೈವೇದ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗಣೇಶನಿಗೆ ತುಂಬಾ ಪ್ರಿಯಕರ ಈ ಥರ ಪಂಚಕಜ್ಜಾಯ, ಹರಳಿಂದು, ಅವಲಕ್ಕಿದು. ನೋಡಿ ಎಷ್ಟು ಚೆನ್ನಾಗಿದೆ. ದಿಢೀರಂತ ಮಾಡ್ಕೋಬೋದು. ಈ ಅವಲಕ್ಕಿ ಮತ್ತು ಗರ್ಜಿಕಾಯಿ ಇವೆಲ್ಲ ಮಾಡೋದಕ್ಕಿಂತನೂ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಎಲ್ಲ ತಂದು ರೆಡಿ ಇಟ್ಕೊಂಡ್ರೆ. ಈಗ ಇದಕ್ಕೆ ನಾನು ಗಣೇಶನಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಗರ್ಜಿಕಾಯಿ ಹಾಗೂ ಈ ಹರಳಿನ ಪಂಚಕಜ್ಜಾಯ ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಇದು ಬೆಳಗಿನ ನೈವೇದ್ಯ. ಮಧ್ಯಾಹ್ನಕ್ಕೆ ನಾವು ಕಡುಬು, ಸಾಂಬಾರು ಹಾಗೂ ಹುಲ್ಲುಗಡುಬು ಇನ್ನೂ ವಿಶೇಷವಾಗಿ ಮಾಡ್ತೀವಿ. ಇದು ಬೆಳಗಿನ ನೈವೇದ್ಯಕ್ಕೆ ಇಷ್ಟನ್ನು ಬೆಳಗಿನ ಪೂಜೆ ಆದ ನಂತರ ಇದು ಒಂದು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಸಹ ಇದೇ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು.